3 ದಶಕಗಳ ಹಿಂದಿನ ಎಂಡೋಸಲ್ಫಾನ್ ಬುಡ ಸಹಿತ ಹೋಯಿತು ಅಂದುಕೊಳ್ಳೋ ಹೊತ್ತಿಗೆ ಮತ್ತೆ ಕಾಣಿಸಿಕೊಂಡಿದೆ. ಎಂಡೋಸಲ್ಫಾನ್ ಬಾಧಿತರ ಸಂಖ್ಯೆ ಮತ್ತೆ ಏರಿಕೆ ಆಗಿದೆ. ಆತಂಕದಲ್ಲಿದ್ದ ಕರಾವಳಿ ಮಂದಿಯ ಪಾಲಿಗೆ ಖಾಸಗಿ ಸಂಸ್ಥೆಗಳು ಆಶಾಕಿರಣವಾಗಿವೆ. ಈ ಕುರಿತ ವರದಿ ಇಲ್ಲಿದೆ. ಮತ್ತೆ ಭುಗಿಲೆದ್ದ ಎಂಡೋಸಲ್ಫಾನ್ ಆತಂಕ. ಎಂಡೋಸಲ್ಫಾನ್ ಪೀಡಿತರಿಗಾಗಿ ಆಶಾಕಿರಣ. ಕರಾವಳಿ ಭಾಗದಲ್ಲಿ ಕಳೆದ 30 ವರ್ಷದ ಹಿಂದೆ ಎಂಡೋಸಲ್ಫಾನ್ ಪರಿಣಾಮ ಕಾಡಿತ್ತು. ಅದರ ಎಫೆಕ್ಟ್ ಮುಗೀತು ಅನ್ನುವಾಗಲೇ ಮತ್ತೆ ಎಂಡೋಸಲ್ಫಾನ್ ಬಾಧಿತರ ಸಂಖ್ಯೆ ಕಾಣಿಸಿಕೊಂಡಿರೋದು ಆತಂಕಕ್ಕೆ ಕಾರಣವಾಗಿದೆ. ಆರೋಗ್ಯ ಇಲಾಖೆಯಿಂದ ಹೊಸದಾಗಿ ಮಾಡಿದ ಸರ್ವೆಯಲ್ಲಿ 543 ಪ್ರಕರಣ ಪತ್ತೆಯಾಗಿದೆ. ಇದಕ್ಕೆ ಕಡಿವಾಣ ಹಾಕಲು ಯೋಜನೆಯೊಂದು ಶುರುವಾಗಿದೆ. ಖಾಸಗಿ ಸಂಸ್ಥೆಗಳಾದ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಸ್ಕೋಡ್ವೆಸ್ ಸಂಸ್ಥೆ ಮತ್ತು ಬೆಂಗಳೂರಿನ ಆಶ್ರಯ ಹಸ್ತ ಟ್ರಸ್ಟ್ನ ಅಡಿಯಲ್ಲಿ ತರಬೇತಿ ಕೇಂದ್ರ ಶುರುವಾಗಿದೆ. ಇಲ್ಲಿ ಎಂಡೋಸಲ್ಫಾನ್ ಬಾಧಿತ ಮಕ್ಕಳಿಗಾಗಿ ಉಚಿತವಾಗಿ ಫಿಸಿಯೋಥೆರಪಿ ನೀಡಲಾಗುತ್ತೆ. ಅಂದಹಾಗೆ ಇದು ಭಟ್ಕಳ ತಾಲೂಕಿನ ಬೆಳಕೆ ಎಂಬ ಗ್ರಾಮದಿಂದ ಮೊದಲ ಬಾರಿಗೆ ಆರಂಭಗೊಂಡಿದ್ದು, ಈ ಯೋಜನೆ ಎಂಡೋಸಲ್ಫಾನ್ ಬಾಧಿತ ಮಕ್ಕಳ ಪಾಲಿಗೆ ಆಶಾಕಿರಣವಾಗಲಿದೆ. ಇನ್ನು ಆಶಾಕಿರಣ ಎಂಬ ಹೆಸರಿನೊಂದಿಗೆ ಫಿಸಿಯೋಥೆರಪಿ ತರಬೇತಿ ಕೇಂದ್ರ ಶುರುವಾಗಿದೆ. ಇದರಿಂದ ಎಂಡೋಸಲ್ಫಾನ್ ಬಾಧಿತ ಮಕ್ಕಳ ಪೋಷಕರ ಮೊಗದಲ್ಲಿ ಸಂತಸ ಮೂಡಿದೆ. ಶಿರಸಿಯ ಸ್ಕೋಡ್ವೆಸ್ ಸಂಸ್ಥೆ ಆಶಾಕಿರಣ ಯೋಜನೆ ಜಾರಿಗೆ ಬಂದಿದ್ದು ಯಶಸ್ಸು ಕಾಣುತ್ತಿದೆ. ಈ ಯೋಜನೆಯಡಿ 2 ಆಂಬ್ಯುಲೆನ್ಸ್ಗೆ ಚಾಲನೆ ನೀಡಲಾಗಿದೆ. ಈ ಆಂಬ್ಯುಲೆನ್ಸ್ಗಳು ಬಾಧಿತ ಮಕ್ಕಳ ಸೇವೆಗೆ ನೀಡಲಾಗಿದೆ. ಇನ್ನು ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ 2 ತಿಂಗಳ ಕಾಲ ತರಬೇತಿ ನಡೆಯಲಿದೆ. ಸುಮಾರು 30-40 ವರ್ಷಗಳಿಂದ ಕರಾವಳಿ ಪ್ರದೇಶಗಳಲ್ಲಿ ಎಂಡೋಸಲ್ಫಾನ್ ಬಾಧಿತರ ಸಮಸ್ಯೆಗಳ ಬಗ್ಗೆ ಹೋರಾಡ್ತಾನೆ ಬಂದಿದ್ದೇವೆ. ಈಗ ನಮ್ಮ ಪ್ರಯತ್ನದ ಒಂದು ಪ್ರಯತ್ನ ಫಲವಾಗಿ ನಾವು ಆಶಾಕಿರಣ ಅಂತ ಒಂದು ಯೋಜನೆಯನ್ನ ಸಿದ್ಧಪಡಿಸಿದ್ದೇವೆ. ಇದ್ರೊಳಗಡೆ ಏನಪ್ಪಾ ಅಂದ್ರೆ 18 ವರ್ಷದ ಒಳಗಿನ ಮಕ್ಕಳಿಗೆ ಫಿಸಿಯೋಥೆರಪಿಯನ್ನ ಕೊಡುವಂಥದ್ದು. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಸುಮಾರು 2 ತಿಂಗಳ ಕಾಲ ಈ ಕ್ಯಾಂಪ್ ನಡೀತದೆ ಪ್ರತಿ ತಾಲೂಕಲ್ಲಿ. 2 ತಿಂಗಳ ಕಾಲ ನಾವು ನಿರಂತರವಾಗಿ ಮಕ್ಕಳನ್ನ ಮನೆಯಿಂದ ಕರ್ಕೊಂಡು ಬಂದು ಇಡೀ ದಿವಸ ಅವರಿಗೆ ಪಾಲಕರಿಗೂ ತರಬೇತಿ ಕೊಡ್ತೇವೆ ಮತ್ತು ಮಕ್ಕಳಿಗೆ ಚಿಕಿತ್ಸೆ ಕೊಡ್ತೇವೆ. ಅಂದಹಾಗೆ ಭಟ್ಕಳ, ಶಿರಸಿ, ಸಿದ್ದಾಪುರ, ಶಿರಾಲಿ, ಕುಮ್ಮಟ, ಹೊನ್ನಾವರ, ಅಂಕೋಲದಲ್ಲಿ ಸರ್ವೆ ಮಾಡಲಾಗಿದ್ದು 6 ತಿಂಗಳಲ್ಲಿ 543 ಹೊಸ ಪ್ರಕರಣ ಪತ್ತೆಯಾಗಿದೆ. ಈ ಪೈಕಿ 228 ಜನ 15 ವರ್ಷದೊಳಗಿನ ಮಕ್ಕಳೇ ಇರೋದು ಮತ್ತಷ್ಟು ಆತಂಕ ಮೂಡಿಸಿದೆ. ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಗ್ತಿಲ್ಲ. ಆದರೆ ಸ್ಕೋಡ್ವೆಸ್ ಸಂಸ್ಥೆ ಕಾಳಜಿ ವಹಿಸಿ ಬೆಂಗಳೂರಿನ ಆಶ್ರಯ ಹಸ್ತ ಟ್ರಸ್ಟ್ ಅನುದಾನದಲ್ಲಿ ಆಶಾಕಿರಣ ಯೋಜನೆಯನ್ನ ಆರಂಭಿಸಿ ಎಂಡೋಸಲ್ಫಾನ್ ಬಾಧಿತ ಮಕ್ಕಳು ಮತ್ತು ಪೋಷಕರ ಬೆನ್ನೆಲುಬಾಗಿ ನಿಂತಿರೋದಕ್ಕೆ ಪೋಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಈಗ ಸ್ಕೋಡ್ವೆಸ್ ಸಂಸ್ಥೆಯಿಂದ ನಮಗೆ ಮಗನಿಗೆ ತುಂಬಾ ವ್ಯಾಯಾಮ ಅದು ಇದು ಹೇಳ್ಕೊಡ್ತಾ ಇದ್ದಾರೆ. ತುಂಬಾ ಅವನಿಗೆ ಖುಷಿಯಾಗಿದೆ. ಫಸ್ಟ್ ಕ್ಯಾಂಪಲ್ಲಿ ನನ್ನ ಮಗನ ಕರ್ಕೊಂಡು ಬಂದಿದ್ರು. ಅವ್ರು ಹೇಳಿಕೊಟ್ಟ ಒಂದು ಇದರಿಂದ ಸ್ವಲ್ಪ ಆದ್ರೂ ಚೇತರಿಸ್ಕೊಂಡಿದ್ದಾನೆ. ಮತ್ತೆ ನಮ್ಗೆ ತುಂಬಾ ಸಹಾಯ ಆಗಿದೆ. ನಮ್ಗೊಂದು ವೀಲ್ ಚೇರ್ ಬೇಕಂತ ಕೂಡ ನಾನು ತುಂಬಾ ಕಷ್ಟಪಟ್ಟಿದ್ದೇನೆ. ವೀಲ್ ಚೇರ್ ಸಮೇತ ನಮಗೆ ಒಂದು ಟೈಮಲ್ಲಿ ಸಿಗ್ಲಿಲ್ಲ. ಈಗ ಹೇಳಿ 4 ತಿಂಗಳಲ್ಲೇ ನನ್ನ ಮಗನಿಗೆ ಮೊನ್ನೆ ವೀಲ್ ಚೇರ್ ಕೊಟ್ಟಿದ್ದಾರೆ. ನಾನು ಸ್ಕೋಡ್ವೆಸ್ ಸಂಸ್ಥೆಯವರಿಗೆ ತುಂಬಾ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಮಗನಂತ ಮಕ್ಕಳಿಗೆ ತುಂಬಾ ಸಹಾಯವಾಗಲಿ. ಮತ್ತೆ ಈ ಕ್ಯಾಂಪ್ ಮುಂದುವರಿಸಬೇಕಂತಾನೆ ನಾನು ಹೇಳ್ಕೊಳ್ತೀನಿ. ಒಟ್ನಲ್ಲಿ ಎಂಡೋಸಲ್ಫಾನ್ ಮತ್ತೆ ಜಿಲ್ಲೆಯಲ್ಲಿ ಭಯ ಹುಟ್ಟಿಸಿದೆ. ಇದರ ಮಧ್ಯೆ ಬಾಧಿತರ ಬೆನ್ನೆಲುಬಾಗಿ ಈ 2 ಖಾಸಗಿ ಸಂಸ್ಥೆಗಳು ನಿಂತಿರೋದು ಶ್ಲಾಘನೀಯ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.